ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. NMMS ಪರೀಕ್ಷೆ 2022-23 ಇದೇ ಡಿಸೆಂಬರ್ 2022ರಲ್ಲಿ ನಡೆಯಲಿದೆ ಅಂತಕ್ಕಂಥ KSEB ಒಂದು ಅಧಿಸೂಚನೆಯಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ನಾವು NMMSಗೆ ಸಂಬಂಧಪಟ್ಟಂತೆ ಮಕ್ಕಳನ್ನ ತಯಾರಿ ಮಾಡುವ ಸಲುವಾಗಿ ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಎರಡನೇ ಪೇಪರ್ ಇದೆ SET ಅಂತ. ಅದರಲ್ಲಿ ವಿಜ್ಞಾನ ವಿಷಯದಿಂದಲೂ ಕೂಡ 33ರಿಂದ 35 ಪ್ರಶ್ನೆಗಳು ಬರ್ತವೆ. ಎಲ್ಲ ಪಾಠಗಳ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡೋಣ. ಇವತ್ತು ಮೊದಲನೇ ಪಾಠ ಇತ್ತು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂಥ ಪಾಠದ 20 ಕ್ವಶನ್ಸ್ಗಳನ್ನು ಇವತ್ತು ಏನು ಮಾಡಿದ್ದೀನಿ, ಒಂದನೇ ಭಾಗದಲ್ಲಿ ತಂದಿದ್ದೀವಿ. ಎರಡನೇ ಭಾಗದಲ್ಲಿ ಸಹಿತ ಕಂಟಿನ್ಯೂ ಮಾಡ್ತಿದ್ದೀವಿ. ಸಮಾಜ ವಿಜ್ಞಾನದಲ್ಲಿನೂ ಕೂಡ ನಾವು ಹಾಕಿದ್ದೀವಿ. ಅವುಗಳನ್ನು ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS 2022-23 ಸಮಾಜ ವಿಜ್ಞಾನ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ವಿಜ್ಞಾನ NMMS ಪರೀಕ್ಷೆಗಾಗಿ ಮೊದಲ ಪಾಠದಲ್ಲಿರ್ತಕ್ಕಂಥ ಒಂದು 20 ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು. ಪ್ರಶ್ನೆ 1 ಬಂತು, ಆಹಾರದ ನಿಯಮಿತ ಉತ್ಪಾದನೆ, ಸಮರ್ಪಕ ನಿರ್ವಹಣೆ ಮತ್ತು ವಿತರಣೆಗೆ ಮುಖ್ಯ ಕಾರಣ ಏನು? ನೋಡಿ, ನಾವು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಉತ್ಪಾದನೆ ಮಾಡಬೇಕಾಗಿದೆ, ಸಮರ್ಪಕವಾಗಿ ನಿರ್ವಹಣೆ ಆಗಬೇಕಾಗಿದೆ, ವಿತರಣೆ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. ಹೆಚ್ಚಿನ ಜನಸಮೂಹ ಅಥವಾ ಹೆಚ್ಚಾದ ಜನಸಂಖ್ಯೆ ಅಂತ ಇರುತ್ತೆ, ಅದು ಕೂಡ ಏನಾಗ್ತದಪ್ಪ ಅಂದ್ರೆ ಉತ್ತರ ಸರಿ ಆಗ್ತದೆ. ಪ್ರಶ್ನೆ 2 ಇತ್ತು, ಒಂದೇ ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡೋದಕ್ಕೆ ಏನಂತ ಕರೀತಾರೆ? ಅದನ್ನ ಬೆಳೆ ಅಂತ ಕರೀತಾರೆ. ಒಂದೇ ಸ್ಥಳ ಇರ್ತದ, ಒಂದೇ ರೀತಿಯ ಸಸ್ಯಗಳಿರ್ತಾವ, ಬಟ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿಯನ್ನ ಮಾಡ್ತಾರೆ. ಪ್ರಶ್ನೆ 3, ಬೆಳೆಗಳಲ್ಲಿ ಎಷ್ಟು ವಿಧಗಳು, ಅವು ಯಾವುವು? ಬೆಳೆಗಳಲ್ಲಿ 3 ವಿಧಗಳು ಬರ್ತವೆ. ಮೊದಲನೇದು ಧಾನ್ಯಗಳು, ಎರಡನೇದು ತರಕಾರಿಗಳು, ಮೂರನೇದು ಹಣ್ಣುಗಳು. 4ನೇ ಪ್ರಶ್ನೆ ಇತ್ತು, ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಬೆಳೆಗಳಿಗೆ ಏನಂತ ಕರೀತಾರೆ? ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತಾರಲ್ಲ ಆ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಅಂತ ಕರೀತಾರೆ. ಹಾಗಾದ್ರೆ ಖಾರಿಫ್ ಬೆಳೆಗಳ ಅವಧಿ ಏನು? ನೋಡಿ, ಸಾಮಾನ್ಯವಾಗಿ ಜೂನ್ ನಿಂದ ಹಿಡಿದು ಸೆಪ್ಟೆಂಬರ್ ವರೆಗೆ ಏನ್ ಮಾಡ್ತದಪ್ಪ ಅಂದ್ರೆ ಬೆಳೀತಕ್ಕಂಥ ಬೆಳೆಗಳು ಎಲ್ಲಗಳು ಕೂಡ ಖಾರಿಫ್ ಬೆಳೆಗಳ ಅವಧಿಗೆ ಸೇರಿದಾವೆ. ಮುಂದಿನ ಪ್ರಶ್ನೆ ಇತ್ತು, ಪ್ರಶ್ನೆ 6, ಭತ್ತ, ಸೋಯಾಬೀನ್, ನೆಲಗಡಲೆ, ಹತ್ತಿ ಯಾವ ಬೆಳೆಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಎಸ್, ಭತ್ತ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ನೆಲಗಡಲೆ ಅಂದ್ರೆ ಶೇಂಗಾ, ಹತ್ತಿ ಇವೆಲ್ಲ ಕೂಡ ಏನಪ್ಪಾ ಅಂತಂದ್ರೆ ಖಾರಿಫ್ ಬೆಳೆಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಪ್ರಶ್ನೆ 7, ಚಳಿಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಏನಂತ ಕರೀತಾರೆ? ಚಳಿಗಾಲದಲ್ಲಿ ಏನ್ ಬೆಳೆಗಳನ್ನ ಬೆಳೀತಾರಲ್ಲ ಆ ಬೆಳೆಗಳಿಗೆ ಏನಂತ ಕರೀತಾರಪ್ಪ ಅಂದ್ರೆ ರಬಿ ಬೆಳೆಗಳು ಅಂತ ಕರೀತಾರೆ. 8ನೇ ಪ್ರಶ್ನೆ ಇತ್ತು, ರಬಿ ಬೆಳೆಗಳ ಅವಧಿ ಏನು? ರಬಿ ಬೆಳೆಗಳ ಅವಧಿ ಬಂದ್ಬಿಟ್ಟು ಅದು ಅಕ್ಟೋಬರ್ದಿಂದ ಹಿಡಿದು ಮಾರ್ಚ್ ವರೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಾಮಾನ್ಯವಾಗಿ ನಾವು ರಬಿ ಬೆಳೆಗಳನ್ನ ಕಾಣ್ತೀವಿ. ಪ್ರಶ್ನೆ 9 ಇತ್ತು, ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಅಗಸೆ ಇವು ಯಾವ ಬೆಳೆಗಳಿಗೆ ಉದಾಹರಣೆಗಳು ಅಂತ ಕೇಳಿದ್ದಾರೆ. ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಅಗಸೆ ಇವೆಲ್ಲ ಏನಪ್ಪ ಅಂದ್ರೆ ರಬಿ ಬೆಳೆಗಳಿಗೆ ಉದಾಹರಣೆಗಳು ಅಂತ ಹೇಳ್ತೀವಿ. ಪ್ರಶ್ನೆ 10, ಭತ್ತದ ಬೆಳೆಯನ್ನ ಯಾವ ಋತುವಿನಲ್ಲಿ ಬೆಳೀತಾರೆ? ಇದು ಕ್ವಶನ್ ಇಂಪಾರ್ಟೆಂಟ್ ಇದೆ, ಬಹಳ ಸರಿ ಏನ್ ಮಾಡಿದ್ದಾರೆ, ಇದು ಕ್ವಶನ್ ಕೂಡ ಬಂದದ. ಭತ್ತವನ್ನ ಯಾವ ಋತುವಿನಲ್ಲಿ ಅಂದ್ರೆ ಯಾವ ಕಾಲದಲ್ಲಿ ಬೆಳೀತಾರೆ ಅಂದ್ರೆ ಮಳೆಗಾಲದಲ್ಲಿ ಬೆಳೀತಾರೆ. 11ನೇ ಪ್ರಶ್ನೆ ಇತ್ತು, ಭತ್ತವನ್ನ ಮಳೆಗಾಲದಲ್ಲಿ ಮಾತ್ರ ಬೆಳೀಲಿಕ್ಕೆ ಕಾರಣ ಏನು? ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಭತ್ತವನ್ನ ಮಳೆಗಾಲದಲ್ಲೇ ಬೆಳೀಲಿಕ್ಕೆ ಕಾರಣ ಏನು? ನೋಡಿ, ಭತ್ತದ ಬೆಳೆಗೆ ಅತ್ಯಧಿಕ ಪ್ರಮಾಣದಲ್ಲಿ ನೀರು ಬೇಕು. ಭತ್ತವನ್ನ ಬೆಳಿಬೇಕಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕನಿಷ್ಠ ನೀರಿನಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಭತ್ತಕ್ಕೆ ನೀರು ಬೇಕಾಗಿರೋದರಿಂದ ಆ ಭತ್ತವನ್ನ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳೇ, ಮಳೆಗಾಲದಲ್ಲಿನೇ ಬೆಳೀತಾರೆ. ಪ್ರಶ್ನೆ 12, ಸಸ್ಯಗಳನ್ನ ಬೆಳೆಯುವಾಗ ಕೈಗೊಳ್ಳತಕ್ಕಂಥ ಚಟುವಟಿಕೆ ಅಥವಾ ಕೆಲಸಗಳಿಗೆ ಏನಂತ ಕರೀತಾರೆ? ನಾವೆಲ್ಲ ಸಸ್ಯಗಳನ್ನ ಬೆಳೆಸ್ತೀವಿ, ಆ ಸಸ್ಯಗಳನ್ನ ಬೆಳೆಸುವಾಗ ಕೆಲವೊಂದಿಷ್ಟು ಕೆಲಸಗಳನ್ನ ಚಟುವಟಿಕೆಗಳನ್ನ ಮಾಡಬೇಕಾಗ್ತದ, ಅದನ್ನೇ ಕೃಷಿ ಪದ್ಧತಿಗಳು ಅಂತ ಕರೀತಾರೆ. 13ನೇ ಪ್ರಶ್ನೆ ಇತ್ತು, ಕೃಷಿ ಚಟುವಟಿಕೆಯಲ್ಲಿ ಎಷ್ಟು ಹಂತಗಳಿವೆ ಅಂತ ಕೇಳಿದ್ದಾರೆ. ಕೃಷಿ ಚಟುವಟಿಕೆಯಲ್ಲಿ ಒಟ್ಟಾರೆಯಾಗಿ ಎಷ್ಟು ಹಂತಗಳು ಬರ್ತಾವಪ್ಪ ಅಂದ್ರೆ 7 ಹಂತಗಳು ಬರ್ತವೆ. ಆ 7 ಹಂತಗಳಲ್ಲಿ ಮೊದಲನೇದು ಏನಂತ ಕರಿತೀವಿ, ಮಣ್ಣನ್ನು ಹದಗೊಳಿಸುವಿಕೆ. ಎರಡನೇದು ಬಿತ್ತನೆ ಮಾಡೋದು. ಮೂರನೇದು ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸ್ತಕ್ಕಂಥದ್ದು. 4ನೇದು ಬಂದ್ಬಿಟ್ಟು ನೀರಾವರಿ.
ಐದನೇದು ಕಳೆಗಳಿಂದ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು, ಆರನೇದು ಕೊಯ್ಲು, ಏಳನೇದು ಸಂಗ್ರಹಣೆ. ಇವೆಲ್ಲ ಏನಪ್ಪ ಅಂದರೆ 7 ಏನಂತ ಕರಿತೀವಿ, ಕೃಷಿ ಚಟುವಟಿಕೆಯ ಹಂತಗಳು ಅಂತ ಕರಿತೀವಿ. ಮಣ್ಣನ್ನು ಹದಗೊಳಿಸೋದು, ಬಿತ್ತನೆ ಮಾಡೋದು, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಸೇರಿಸೋದು, ನೀರಾವರಿ ಮಾಡೋದು, ಕಳೆಗಳಿಂದ ರಕ್ಷಣೆಯನ್ನು ಕೊಡೋದು, ಕೊಯ್ಲು ಮತ್ತು ಸಂಗ್ರಹಣೆ. ಇವೆಲ್ಲ ಏನಪ್ಪ ಅಂದರೆ ಕೃಷಿಯ ಹಂತಗಳು ಬರ್ತವೆ. 14ನೇ ಪ್ರಶ್ನೆ ಇತ್ತು, ಕೃಷಿಯ ಮೊದಲ ಹಂತ ಯಾವುದು? ಹಾಗಾದರೆ ಕೃಷಿ ಮಾಡ್ತೀವಲ್ಲ, ಈ ಕೃಷಿಯ ಮೊದಲ ಹಂತ ಯಾವುದು ಅಂತ ಕೇಳಿದರೆ ಉತ್ತರ ನೋಡೋದಾದರೆ ಮಣ್ಣನ್ನು ಹದಗೊಳಿಸುವುದು. ನಾವೇನು ಮಣ್ಣನ್ನು ಹದಗೊಳಿಸ್ತೀವಲ್ಲ, ಆ ಮಣ್ಣನ್ನು ಹದ ಮಾಡ್ತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಅದು ಕೃಷಿಯ ಮೊದಲ ಹಂತ ಅಂತ ಹೇಳ್ತಾರೆ. 15ನೇ ಪ್ರಶ್ನೆ ಇತ್ತು, ರೈತನ ಮಿತ್ರ ಎಂದು ಯಾವುದನ್ನು ಕರೀತಾರೆ? ಇದು ಇಂಪಾರ್ಟೆಂಟ್ ಇದೆ, ಈ ಕ್ವಶನ್ ಕೂಡ ಬಂದಿತ್ತು. ರೈತನ ಮಿತ್ರ ಅಂತ ಯಾವುದನ್ನು ಕರೀತಾರೆ ಅಂದರೆ ಎರೆಹುಳುವನ್ನು ಕರೀತಾರೆ. ಎರೆಹುಳಿಗೆ ಏನಂತ ಕರೀತಾರಪ್ಪ ಅಂದ್ರೆ ರೈತನ ಮಿತ್ರ ಅಂತ ಕರೀತಾರೆ. 16ನೇ ಪ್ರಶ್ನೆ, ಈ ಎರೆಹುಳವನ್ನ ರೈತನ ಮಿತ್ರ ಅಂತ ಕರೀಲಿಕ್ಕೆ ಕಾರಣ ಏನು? ಈ ಎರೆಹುಳಿಗೆನೆ ರೈತನ ಮಿತ್ರ ಅಂತ ಕರೀಲಿಕ್ಕೆ ಒಂದೇ ಕಾರಣ ಏನಪ್ಪ ಅಂದ್ರೆ ಇವು ಮಣ್ಣನ್ನ ತಿರುವಿ ಹಾಕಿ ಸಡಿಲವನ್ನಗೊಳಿಸ್ತವೆ. ಎರಡನೇದು, ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಮಣ್ಣಿಗೆ ಹ್ಯೂಮಸ್ ಅನ್ನು ಏನ್ ಮಾಡ್ತಾವಪ್ಪ ಅಂದ್ರೆ ಸೇರಿಸ್ತವೆ. ಮುಖ್ಯವಾಗಿ 2 ಕಾರಣಗಳಿಂದ ನಾವು ಏನ್ ಬರಿಬಹುದು ಅಂತಂದ್ರೆ ಎರೆಹುಳವನ್ನ ರೈತನ ಮಿತ್ರ ಅಂತ ಕರಿತೀವಿ. 17ನೇ ಪ್ರಶ್ನೆ, ಮಣ್ಣು ಏನನ್ನ ಒಳಗೊಂಡಿದೆ? ನೋಡಿ, ಭೂಮಿ ಮೇಲಿರ್ತಕ್ಕಂಥ ಮಣ್ಣು ಅದು ಖನಿಜಗಳನ್ನು ಒಳಗೊಂಡಿದೆ, ನೀರನ್ನು ಒಳಗೊಂಡಿದೆ, ಗಾಳಿ ಒಳಗೊಂಡಿದೆ ಮತ್ತು ಕೆಲವು ಜೀವಿಗಳನ್ನ ಸಹಿತ ಏನ್ ಮಾಡೋದಪ್ಪ ಅಂದ್ರೆ ಮಣ್ಣನ್ನ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಪ್ರಶ್ನೆ 18, ಸಸ್ಯಗಳ ಬೆಳವಣಿಗೆಯು ಯಾವುದರ ಮೇಲೆ ಬೆಂಬಲಿಸುತ್ತದೆ ಅಂತ ಕೇಳಿದ್ದಾರೆ. ಓಕೆ, ನೋಡಿ, ಸಸ್ಯಗಳ ಬೆಳವಣಿಗೆಯು ಮಣ್ಣಿನ ಮೇಲ್ಪದರ ಏನ್ ಮಾಡ್ತದಪ್ಪ ಅಂದ್ರೆ ಬೆಂಬಲವನ್ನ ಕೊಡ್ತದ. ಮಣ್ಣಿನ ಮೇಲ್ಪದರ ಇರೋದ್ರಿಂದಾನೇ ಸಸ್ಯ ಏನಾಗ್ತಾವಪ್ಪ ಅಂದ್ರೆ ಬೆಳವಣಿಗೆಯನ್ನು ಹೊಂದುತ್ತಾವೆ ಅನ್ನೋದು ಇತ್ತು. ಪ್ರಶ್ನೆ 19, ಮಣ್ಣನ್ನ ತಿರುವಿ ಹಾಕಿ ಸಡಿಲಗೊಳಿಸ್ತಕ್ಕಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಈ ಕ್ವಶನ್ ಇಂಪಾರ್ಟೆಂಟ್ ಇದೆ, ಇದನ್ನು ಕೂಡ ಲಾಸ್ಟ್ ಟೈಮು ಕೇಳಿದ್ದಾರೆ. ಮಣ್ಣನ್ನ ತಿರುವಿ ಹಾಕಿ ಅದನ್ನ ಸಡಿಲಗೊಳಿಸ್ತಕ್ಕಂಥ ಪ್ರಕ್ರಿಯೆಗೆ ಉಳುಮೆ ಮಾಡೋದು ಅಂತ ಕರೀತಾರೆ. ಈ ವಿಡಿಯೋದ ಕಡೆಯ ಪ್ರಶ್ನೆ ಇತ್ತು. 20ನೇ ಪ್ರಶ್ನೆ, ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ವ್ಯೂಸ್ ಬಂದ್ರೆ ಮಾತ್ರ ಇದರ ಮುಂದಿನ ಪಾರ್ಟ್ ಅನ್ನು ಹಾಕ್ತೀವಿ ಅಂತ ಹೇಳ್ತಾ 20ನೇ ಪ್ರಶ್ನೆ ಇತ್ತು, ಉಳುಮೆ ಮಾಡಲು ಯಾವುದನ್ನ ಬಳಸ್ತೀವಿ? ಉಳುಮೆ ಮಾಡಲು ನೇಗಿಲನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ. ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ. ಮೊದಲ ಭಾಗದಲ್ಲಿ ಇವತ್ತು ಮೊದಲ ಪಾಠದ 20 ಪ್ರಶ್ನೆಗಳನ್ನ ತಂದಿದ್ದೀವಿ. ಮತ್ತೆ ಸಿಗ್ತೀನಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ